ಈ ಕಲ್ಲೊಳಗೆ ಕುಟ್ಟಿ ಚಟ್ನಿ ನೋಡಿದ್ರಿ ಅಂದ್ರೆ ಇದನ್ನ ನಾವು ಮಾಡ್ಕೋಬೇಕ, ನಾವು ತಿನ್ನಬೇಕ ಅನಿಸ್ತತ್ರಿ. ಅಷ್ಟು ಮಸ್ತ್ ಆಗೈತಿ ಈ ಚಟ್ನಿ. ಎದ್ರದ್ದು ಅನ್ನೋದು ಇಲ್ಲೇ ಬರ್ರಿ ನಾವು ಆ ಚಟ್ನಿ ಕುಟ್ಟುದಕ್ಕೆ ಏನೇನು ತಗೊಂಡದೀವಿ ಅನ್ನೋದನ್ನು ನೋಡೋಣ್ರಿ. ಯಾಕಂದ್ರೆ ಪೂರ್ಣ ವಿಡಿಯೋ ನೋಡಿದ್ರಿ ಅಂದ್ರೆ ನಾವು ಏನೇನು ಹಾಕಿದೀವಿ ಅನ್ನೋದು ನಿಮಗೆ ಗೊತ್ತಾಕತ್ರಿ ಈ ಚಟ್ನಿ ಕುಟ್ಟೋದಕ್ಕೆ. ಇಲ್ಲಿ ಏನೈತಿ ಈಗ ನೋಡ್ರಿ, ಇವು ಶೇಂಗಾ ಅದಾವ್ರಿ. ಶೇಂಗಾ ಅಂದ್ರೆ ಕಡ್ಲಿ ಬೀಜ ರೀ, ನಮ್ಮ ಕಡೆ ಶೇಂಗಾ ಹಾಕ್ತಾರೋ. ಇವತ್ರನ್ನ ಏನೈತಿ ಉರಿ ಸ್ಲೋ ಇಟ್ಟ ಚಲೋ ತಂಗೆ ಹುರ್ಕೋಬೇಕ್ರಿ. ಇವತ್ರನ್ನ ನೋಡ್ರಿ ಇಲ್ಲಿ ಹುರಿ ತೋರ್ಸಾತದ್ವು. ಈ ರೀತಿ ಕಣ್ಣ ಮೂಡುವರೆಗೂ ಹುರ್ಕೋಬೇಕ್ರಿ. ನೋಡ್ರಿ ಈಗ ಅದ ತವಿ ಒಳಗ ಒಂದು ಸ್ವಲ್ಪ ಎಣ್ಣೆ ಹಾಕಿದೀವಿ ನೋಡ್ರಿ. ನಾವು ಎಣ್ಣೆ ಹಾಕಿ ಏನೈತಿ ಇದು ಪಾಲಕ್ ಐತ್ರಿ. ಈ ರೀತಿ ಸೋಸ್ಕೊಂಡ್ ಕೆಸಿಂದ ಸ್ವಚ್ಛ ಹಿಂಗೆ ತೊಳೆದ ಇಟ್ಕೊಂಡಿವ್ರಿ. ನಾವು ಬ್ಯಾಳಿ ಹಾಕೈತಿ ಪಾಲಕ್ ದಾಲತ್ತಿ ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ರೀತಿ ಒಂದು ಚಟ್ನಿ ಮಾಡ್ಕೊಂಡು ತಿಂದು ನೋಡ್ರಿ. ನೀವು ಪದೇ ಪದೇ ಇದನ್ನ ತಿನ್ಬೇಕು ಅನಿಸ್ತತಿ. ಅಷ್ಟು ಮಸ್ತ್ ಆಗೈತ್ರಿ. ನಾವಂತರೂ ಮಾಡೇದ್ವಿ ಇವತ್ತ. ಇಷ್ಟು ಹುರ್ಕೊಂಡ ತಕೊಂಡ್ಬಿಡುದ್ರಿ. ಇಲ್ಲೇನೈತಿ ಮತ್ತು ಒಂದು ಬೇರೆ ಕಡಾವಗಿಗೆ ಎಣ್ಣೆ ಹಾಕಿವ್ರಿ. ಎಣ್ಣೆ ಕಾದತಿ ಸಾಸ್ಮಿ ಹಾಕಿದ್ವಿ ನೋಡ್ರಿ. ಸಾಸ್ಮಿ ಒಂದು ಈಡ್ ಚಟಪಟ ಅಂದು ತಿಳ್ಕೊರಿ. ಅವಾಗ ಏನತಿ ಒಂದು ಈಸ ಕಡ್ಲಿಬೇಳೆ ಹಾಕೋದ್ರಿ. ಕಡ್ಲಿಬೇಳೆ ಹಾಕಿದ್ದಿಂದ ಏನತಿ ಇಲ್ಲಿ ಒಂದಿಷ್ಟ ಕಡ್ಲಿಬೇಳೆಕ್ಕಿಂತ ಉದ್ದಿನ ಬೇಳೆ ಒಂದು ಈಸ್ ಕಡಿಮೆ ಹಾಕಿವ್ರಿ. ಉದ್ದಿನ ಬೇಳೆ ಹಾಕಿದ್ವಿ. ಉದ್ದಿನ ಬೇಳೆ ಆದಿಂದ ಜೀರಿಗೆ ಹಾಕಿದ್ವಿ ನೋಡ್ರಿ. ಜೀರಿಗೆ ಹಾಕಿ ಏನತಿ ಪೂರ್ತಿ ಕಲರ ಅಗ್ದಿ ಕೆಂಪಾಗುವರೆಗೆ ಇವತ್ರನ್ನ ಫ್ರೈ ಮಾಡ್ಕೋಬೇಕ್ರಿ ನಾವು. ನೋಡ್ರಿ ಇಲ್ಲಿ ತೋರ್ಸಾಗ್ತಾ ಇದ್ವು ಕಲರ ಈ ರೀತಿ ಕೆಂಪು ಮುಡಿ ಮೇಲೆ ಆಗ್ಬೇಕ್ರಿ. ಅವು ಅಲ್ಲಿವರೆಗೆ ಇವತ್ರನ್ನ ಫ್ರೈ ಮಾಡ್ಕೊಂಡಿಂದ ಏನೈತಿ ಒಂದು ಅಥವಾ ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕಿದೀವಿ ನೋಡ್ರಿ ನಾವು. ನೋಡ್ರಿ ಇಲ್ಲೇ ಅವನೊಂದು ಇಟ್ಟು ಹಾಕಿದ್ದಿಂದ ಒಂದು ಸ್ವಲ್ಪ ಈ ರೀತಿ ಅಡಿಗಾಡಿಸಿ ಇಟ್ಟು ಬಿಡೋದ್ರಿ. ಈಗ ಏನೈತಿ ಕಲ್ಲೊಳಗಿಲ್ಲೇ ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕಿದೀವ್ರಿ ನಾವು. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿ ಏನೈತಿ ಇದನ್ನ ಫಸ್ಟ್ ಸಣ್ಣ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿ ಇಷ್ಟಾಕ್ ಹಾಕ್ಯಾರ ಅನ್ಕೋಬೇಡ್ರಿ. ಇವು ಬ್ಯಾಡಗಿ ಮೆಣಸಿನ್ಕಾಯಿ ಅದಾವು, ಖಾರ ಇಲ್ಲ. ಅದ್ರ ದಶಿನ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿವ್ರಿ. ನೋಡ್ರಿ ಈಗ ಈ ರೀತಿ ಕಲ್ಲೊಳಗೆ ಕುಟ್ಟಿದ್ದು ಯಾವರ ಚಟ್ನಿಗಳು ಇದ್ದು ಅಂತ ತಿಳ್ಕೊರಿ. ಇವತ್ರ ಮುಂದೆ ಯಾವುದು ಪಲ್ಯಗಳನ್ನ ಬೇಡಾರಿ, ಅಷ್ಟು ಮಸ್ತ್ ಅಕ್ಕವು. ಇದ ಚಟ್ನಿ ಒಳಗನ ಹಿಂಗ 2-3 ರೊಟ್ಟಿ ತಿನ್ಬೋದ್ರಿ, ಅಷ್ಟು ರುಚಿಯಾಗಿರ್ತಾವು. ಈಗ ಏನೈತಿ ಜೀರಿಗೆ ಹಾಕಿದೀವಿ ನೋಡ್ರಿ ನಾವು. ಜೀರಿಗೆ ಹಾಕಿ ಅದನ್ನ ಸ್ವಲ್ಪ ಸಣ್ಣ ಆಗುವರೆಗೆ ಕುಟ್ಕೋಬೇಕ್ರಿ. ನೋಡ್ರಿ ಇಲ್ಲೇ ಜೀರಿಗೆ ಹಾಕಿ ಕುಟ್ಟಾಕತ್ತಿದ್ವಿ. ಇಷ್ಟ ಆದಿಂದ ಈಗ ಏನೈತಿ ಇಲ್ಲಿ ಒಂದು ಈಟ ಪುದೀನ ಹಾಕಿದೀವಿ ನೋಡ್ರಿ. ಪುದೀನ ಆದ ನಂತರ ಇಲ್ಲಿ ಕರಿಬೇವಿನ ಎಲೆ ಹಾಕಿದೀವ್ರಿ. ಕರಿಬೇವು ಹಾಕಿದ್ದಿಂದ ಈಗ ಕೊತ್ತಂಬರಿ ಹಾಕಿದೀವಿ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದಿಂದ ಇದು 3 ಥರ ಸೇರಿ ಮತ್ತು ಇದು ಒಟ್ಟು ಸಣ್ಣ ಆಗುವರೆಗೆ ಕುಟ್ಟಬೇಕ್ರಿ. ನೋಡ್ರಿ ಇಲ್ಲೇ ಕುಟ್ಟು ತೋರ್ಸಾಕತ್ತೀವಿ. ಅಮ್ಮನ ಅಡುಗೆ ಚಾನಲ್ನಾಗ ಚಟ್ನಿಗಳಾಗಲಿ, ಕೆಂಪು ಚಟ್ನಿ ಆಗಲಿ, ಹಸಿಮೆಣ್ಸಿಕಾಯಿ ಚಟ್ನಿ ಆಗಲಿ, ಚಟ್ನಿಗಳು ಭಾಳ ಥರ ಅದಾವ್ರಿ. ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ನಿಮಗೆ ಯಾವ್ದು ಬೇಕಲ್ಲ ಆ ರೆಸಿಪಿ ಮಾಡ್ಕೊರಿ. ಎಲ್ಲ ಕರೆಕ್ಟಾಗಿ ತೋರಿಸಿದೀವಿ, ಭಾರಿ ಬೆಸ್ಟು ಆಗ್ಯಾವ್ರಿ. ಈಗ ಏನೈತಿ ಶೇಂಗಾ ಹಾಕಿ ಕುಟ್ಟಾಕತ್ತೀವಿ ನೋಡ್ರಿ. ಇಲ್ಲಿ ಹುರಿದ ಸೊಟ್ಟಿ ತೆಗೆದು ಇಟ್ಕೊಂಡಿದ್ದೀವ್ರಿ. ಆ ಶೇಂಗಾ ಹಾಕಿ ಈಗ ಪೂರ್ಣ ಸಣ್ಣ ಆಗುವರೆಗೆ ಕುಟ್ಕೋಬೇಕ್ರಿ ಇದನ್ನ. ನೋಡ್ರಿ ಇಲ್ಲೇ ಇದು ಇಷ್ಟು ಸಣ್ಣ ಆದಿಂದ ಇದಕ್ಕೆ ಈಗ ಇಲ್ಲೇ ಇನ್ನೊಂದು ಥರ ಹಾಕ್ತೀವ್ರಿ. ನೋಡ್ರಿ ಈಗ ಎಲ್ಲಿ ಶೇಂಗಾ ಪಕಳಿ ಉಳಿಬಾರ್ದ್ರಿ, ಅಷ್ಟು ಸಣ್ಣಂಗೆ ಕುಟ್ಕೋಬೇಕು. ಈಗ ನೋಡ್ರಿ ಇಲ್ಲೇ ಇದೇಗೇನ ಹುರಿದು ತಕ್ಕೊಂಡಿವ್ರಲ್ಲೇ ಪಾಲಕ, ಆ ಪಾಲಕ್ ತಂದು ಇಲ್ಲೇ ಸೇರಿಸಿದೀವಿ ನೋಡ್ರಿ ನಾವು. ಸೇರಿಸಿ ಏನೈತಿ ಇದನ್ನು ಪೂರ್ತಿ ಸಣ್ಣ ಆಗುವರೆಗೆ ಕುಟ್ಕೋಬೇಕ್ರಿ. ನಿಮಗೆ ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸಾರ ಹಾಕೋರಿ, ಬ್ಯಾಡಪ್ಪ ಅಂದ್ರೆ ಹುಂಚೆ ಹಣ್ಣಿನ ರಸ ಹಾಕೋರಿ. ನಾವಂತರೂ ಇದಕ್ಕೆ ಎಡ್ಡು ಸೇರಿಸಿಲ್ಲ, ನಾವು ಹಂಗೆ ಕುಟ್ಕೊಂಡಿವ್ರಿ. ಕರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ. ಇದು ಒಂಥರ ಚಟ್ನಿ. ಇವತ್ತು ನಾವು ಪಾಲಕ್ ಚಟ್ನಿ ಕುಟ್ಕೊಂಡು ತಿನ್ಬೇಕು ಅನಿಸ್ತ್ರಿ. ಕುಟ್ಕೊಂಡಿವ್ರಿ, ರೊಟ್ಟಿ ಒಳಗೆ ಹಾಕೊಂಡು ತಿಂದಿವ್ರಿ. ಭಾರಿ ಬೆಸ್ಟ್ ಆಗೈತಿ. ನಿಮಗೂ ಹೇಳಕತ್ತೀವ್ರಿ, ಒಂದ್ಸಲ ತಪ್ಪಲಾರ್ದ ಇದನ್ನು ಮಾಡ್ಕೊರಿ. ಈ ರೆಸಿಪಿ ಮಾಡ್ಕೊಂಡು ಕಿಸಿಂದ ಹೆಂಗಾಗೈತೆ ಅನ್ನೋದು ಕಮೆಂಟ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಮತ್ತು ನೀವು ಪಾಲಕ್ ಚಟ್ನಿ ಮಾಡ್ಕೊಂಡು ತಿಂದಿದ್ರಿ ಅಂದ್ರೆ ನೀವು ಯಾವ ರೀತಿ ಕುಟ್ಕೊಂಡ್ರಿ ಅಂತ ಅದನ್ನೂ ತಿಳಿಸ್ರಿ. ನಾವು ನೀವು ಮಾಡಿದ ಥರ ಒಂದ್ಸಲ ಮಾಡ್ಕೊಂಡು ತಿಂತೀವ್ರಿ. ನಿಮ್ಮ ಟೇಸ್ಟ್ ಹೆಂಗಿರ್ತೈತಿ ನಾವು ನೋಡ್ತೀವ್ರಿ.
ಈಗ ನೋಡ್ರಿ ಈ ರೀತಿ ಪೂರ್ಣ ಸಣ್ಣ ಆಗುವವರೆಗೆ ಕುಟ್ಕೋದ್ರಿ ಇದನ್ನು. ಈಗ ನೋಡ್ರಿ ಇಲ್ಲಿ ಎಲ್ಲಿ ಒಂದು ಸ್ವಲ್ಪ ಪಾಲಕನು ಕಾಣವಲ್ತು, ಯಾವುದು ಇದು ಕಾಣವತ್ರಿ. ಇಷ್ಟ ಆದಿಂದ ಏನೈತಿ ಇಲ್ಲೇ ಬೆಳ್ಳುಳ್ಳಿ ಹಾಕಿದೀವಿ ನೋಡ್ರಿ. ಈಗ ಬೆಳ್ಳುಳ್ಳಿ ಹಾಕಿದ್ದಿಂದ ಒಂದು ಸ್ವಲ್ಪ ಇದೇ ರೀತಿ ಅದನ್ನು ಎಲ್ಲ ಕಡೆ ಮಿಕ್ಸ್ ಆಗುವವರೆಗೆ ಕುಟ್ಕೋಬೇಕ್ರಿ. ನೋಡ್ರಿ ಇಲ್ಲೇ ಕುಟ್ಟು ತೋರ್ಸಾಕತ್ತೀವಿ. ಈ ರೀತಿ ಆತ ತಿಳ್ಕೊರಿ. ಇವು ಭಾಳ ಅಂದ್ರೆ ಭಾಳ ಚಲೋ ರೀ ಆರೋಗ್ಯಕ್ಕೆ. ಕಲ್ಲು ಒಳಗೆ ಕುಟ್ಟಿದ್ದು ಮಿಕ್ಸರ್ಗೆ ಹಾಕಕ್ಕೆ ಬರ್ತೈತೆ ರೀ. ಮಿಕ್ಸರ್ ಐತ್ರಿ ನಮ್ಮಲ್ಲಿ, ಇಲ್ಲ ಅನ್ನಂಗಿಲ್ಲ. ಮಿಕ್ಸರ್ಗೆ ಹಾಕೋಕ್ಕಿಂತಲೂ ಕಲ್ಲು ಇತ್ತಂದ್ರೆ ಕಲ್ಲು ಒಳಗೆ ಕುಟ್ಕೊಂಡು ತಿನ್ನಿರಿ. ಮತ್ತೊಂದು ಸ್ವಲ್ಪ ಬಾಯಿಗೆ ರುಚಿ ಕೊಡ್ತಾವ್ರಿ. ಕಲ್ಲು ಇಲ್ದವ್ರು ಏನೈತಿ ಕುಟ್ಟಬಹುದ್ರಿ, ಇಲ್ಲ ಅನ್ನಂಗಿಲ್ಲ, ಮಿಕ್ಸರ್ಗೆ ಹಾಕಬಹುದು. ಈಗ ಏನೈತಿ ಇಲ್ಲೇನು ಒಗ್ಗರಣೆ ಕೊಟ್ಟಿದ್ದೀವ್ರಲ್ಲೇ ಕಡ್ಲಿಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಸಾಸ್ಮಿ, ಜೀರಿಗೆ ಹಾಕಿ ಆ ಒಗ್ಗರಣೆ ತಂದು ಕಲ್ಲೊಳಗೆ ಸೇರಿಸಿಬಿಟ್ಟಿವಿ ನೋಡ್ರಿ. ಭಾರಿ ಬೆಸ್ಟ್ ಆಕತ್ರಿ ಈ ಥರ ಮಾಡ್ಕೊಂಡು ತಿಂದ್ರಿ ಅಂದ್ರೆ. ಈಗ ನೋಡ್ರಿ ಇಲ್ಲೇ ಎಲ್ಲ ಅದನ್ನು ಮಿಕ್ಸ್ ಮಾಡೋದು ನೋಡ್ರಿ. ಈಗ ಮಿಕ್ಸ್ ಮಾಡಾಕ್ತೀವಿ ಇಲ್ಲಿ. ಈ ರೀತಿ ಮಿಕ್ಸ್ ಮಾಡ್ಕೋತ ಹೋಗೋದ್ರಿ ಒಂದು ಚಮಚೆ ತೊಗೊಂಡ. ಯಾಕಂದ್ರೆ ಒಗ್ಗರಣೆ ಬಿಸಿ ಇತ್ತರಿ, ಅದು ತಂದು ಸೇರಿಸ್ಬೇಕಾದ್ರೆ. ಅದಕ್ಕೆ ಏನೈತಿ ಈ ರೀತಿ ಚಮಚಲ್ಲಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಬಳದ ಗೊಳಿ ಮಾಡ್ಕೋದ್ರಿ ಇದನ್ನು. ನೋಡ್ರಿ ಇಷ್ಟ ಆತ ತಿಳ್ಕೊರಿ. ಈಗ ಇದೇನೈತಿ ಚಟ್ನಿ ರೆಡಿ ಆತತ್ತ ಅರತ್ರಿ. ಇನ್ನಿಲ್ಲಿ ನಾವು ಒಂದು ಬಟ್ಲಕ್ಕೆ ಸರ್ವ್ ಮಾಡೋದು ತೋರಿಸ್ತೀವ್ರಿ. ನೋಡ್ರಿ ಈಗ ಪೂರ್ತಿ ತಕ್ಕೊಳಕತ್ತೀವಿ ಇಲ್ಲಿ. ಈ ಪಾಲಕದ್ದು ಚಟ್ನಿ ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀವಿ, ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತನ್ರಿ. ಈಗ ನೋಡ್ರಿ ಇಷ್ಟ ಆತಂದ್ರೆ ಇದನ್ನು ಬಳದಿಲ್ಲೇ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತೀವ್ರಿ. ಇನ್ನು ನೋಡ್ರಿ ಎಷ್ಟ್ರಿ, ಒಂದು ಅರ್ಧ ಸೂಡಿಂದ ಅಷ್ಟೇ ನಾವು ಪಾಲಕ್ ಚಟ್ನಿ ಮಾಡ್ಕೊಂಡೀವ್ರಿ. ಮತ್ತು ನಿಮಗೆ ಬೇಕಂದ್ರೆ ಹುಳಿ ಹಾಕೋರಿ, ನಾವು ಹುಳಿ ಹಾಕಿಲ್ಲ ಹೇಳೇ ಅದೀವ್ರಿ. ಈಗ ನಾವು ಹುಳಿ ತಿನ್ನೋದಿಲ್ಲ, ನಾನು ಹುಳಿ ಹಾಕಿಲ್ರಿ. ನೀವು ನಿಂಬೆ ಹಣ್ಣಿನ ರಸಾರ ಹಾಕೋರಿ, ಇಲ್ಲಾರ ಹುಂಚೆ ಹಣ್ಣಿಂದ ಹಾಕೋರಿ. ಯಾವುದೂ ಬೇಡಪ್ಪ ಅಂದ್ರೆ ಒಂದು ಹಸಿ ಟೊಮೆಟೊ ಇತ್ತ ತಿಳ್ಕೊರಿ. ಟೊಮೆಟೊನು ಹುರಿದು ಕೆಸಿಂದ ಅದ್ರೊಳಗೆ ಕುಟ್ಟಿ ಬಿಡ್ರಿ, ಭಾರಿ ಬೆಸ್ಟ್ ಆಕತಿ ನೋಡ್ರಿ. ಈಗ ನಾವೇನೈತಿ ಇಷ್ಟ ಮಾಡ್ಕೊಂಡೀವಿ, ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ ಪಾಲಕ್ ಚಟ್ನಿ ಅಂತರೂ. ನೋಡ್ರಿ ಇಲ್ಲೇ ಸರ್ವ್ ಮಾಡಿದೀವಿ ಬಟ್ಲಕ್ಕಂತರೂ. ಬರ್ರಿ ಚಟ್ನಿ ಅಂತೂ ರೆಡಿ ಆಗೈತಿ, ಊಟ ಮಾಡೋಣ್ರಿ. ಎಲ್ಲರಿಗೂ ನಮಸ್ಕಾರ.